ಬ್ಯಾಂಕ್ನಲ್ಲಿ ಠೇವಣಿಯ ಹಣ ವಾಪಸ್ ನೀಡಲು ನಂದಂಬಳ್ಳಿ ಮಹಿಳಾ ಸ್ವಸಹಾಯ ಸದಸ್ಯರಿಂದ ಪ್ರತಿಭಟನೆ. ನ್ಯೂಸ್5ಗೆ ಸ್ವಾಗತ. ಕೋಲಾರ ತಾಲೂಕಿನ ವಡಗೂರು ಸೊಸೈಟಿಯಲ್ಲಿ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರ ಠೇವಣಿ ಇಟ್ಟಿರುವ ಹಣವನ್ನು ವಾಪಸ್ ನೀಡುವಂತೆ ಒತ್ತಾಯಿಸಿ ಕೋಲಾರ ನಗರದಲ್ಲಿರುವ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ ಕಚೇರಿ ಮುಂದೆ ಮಹಿಳಾ ಸಂರಕ್ಷಣಾ ಸಮಿತಿ ಹಾಗೂ ನಂದಂಬಳ್ಳಿ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರು ಅಧಿಕಾರಿಗಳ ವಿರುದ್ಧ ಧಿಕ್ಕಾರಗಳನ್ನು ಹಾಕಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಹಿಳಾ ಸಂರಕ್ಷಣಾ ಸಮಿತಿ ಜಿಲ್ಲಾಧ್ಯಕ್ಷೆ ಎಂ ಶಶಿಕಲಾ ಜಗದೀಶ್ ಮಾತನಾಡಿ, ಜಿಲ್ಲೆಯ ಹುತ್ತೂರು ಹೋಬಳಿಯ ವಡಗೂರು ಸೊಸೈಟಿಯ ನಂದಂಬಳ್ಳಿ ಗ್ರಾಮದ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರ ಹತ್ತಿರ ಡಿಸಿಸಿ ಬ್ಯಾಂಕ್ನಿಂದ ಲೋನ್ ಕೊಡಿಸೋದಾಗಿ ನಂಬಿಸಿ 2 ವರ್ಷದ ಹಿಂದೆ ಉಳಿತಾಯ ಖಾತೆ ಮಾಡಿ 70,000ದಿಂದ 80,000ದವರೆಗೆ ಠೇವಣಿ ಇಟ್ಟರೆ ಸಾಲ ನೀಡೋದಾಗಿ ಹೇಳಿದ್ದು, ಈ ನಿಟ್ಟಿನಲ್ಲಿ ಸುಮಾರು 300 ಮಹಿಳಾ ಸಂಘಗಳಿಂದ ಠೇವಣಿ ಕಟ್ಟಿಸಿಕೊಂಡಿದ್ದು, ಇದುವರೆಗೂ ಯಾವುದೇ ರೀತಿಯ ಸಾಲ ನೀಡದೆ ಮಹಿಳೆಯರನ್ನು ವಂಚನೆ ಮಾಡಿದ್ದು, ಇದರಿಂದ ಕುಟುಂಬಗಳಲ್ಲಿ ಕಲಹ ಉಂಟಾಗಿ ಹೆಣ್ಮಕ್ಳ ಮೇಲೆ ಹಣ ವಾಪಸ್ ತರುವಂತೆ ಒತ್ತಾಯ ಮಾಡುತ್ತಿದ್ದಾರೆ ಅಂತ ದೂರಿದರು. ಇನ್ನು ಕೆಲವು ಹೆಣ್ಣುಮಕ್ಕಳು ಮನೆ ಬಿಡುವ ಪರಿಸ್ಥಿತಿ ಬಂದಿದೆ. ಆದುದರಿಂದ ಇದಕ್ಕೆಲ್ಲ ನೇರ ಜವಾಬ್ದಾರಿ ತಮ್ಮ ಡಿಸಿಸಿ ಬ್ಯಾಂಕ್ ಆಗಿದ್ದು, ಕೂಡಲೇ ಮಹಿಳೆಯರ ಹತ್ತಿರ ಕಟ್ಟಿಸಿಕೊಂಡಿರುವ ಠೇವಣಿ ಹಣವನ್ನು ಬಿಡುಗಡೆ ಮಾಡುವಂತೆ ಒತ್ತಾಯಿಸಿದರು. ಇಲ್ಲದೆ ಹೋದರೆ ಮುಂಬರುವ ದಿನಗಳಲ್ಲಿ ಡಿಸಿಸಿ ಬ್ಯಾಂಕ್ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಧರಣಿಯನ್ನು ಹಮ್ಮಿಕೊಳ್ಳಲಾಗುವುದು ಅಂತ ಎಚ್ಚರಿಸಿದರು. ವಿಮಲಾ ದೀಪಕ್, ನ್ಯೂಸ್5 ಕೋಲಾರ. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ, ಇದು ನಿಮ್ಮ ನ್ಯೂಸ್5. ₹1,000 ರೀತಿಯಾಗಿ 30 ಮತ್ತು 9/2023 ಇಸ್ವಿಗೆ ನಮಗೆ ಲಾಸ್ಟ್ ಆಗಿರುತ್ತೆ. ನಮ್ಮ ಕಂತು ಕಟ್ಟಿರ್ತೀವಿ, ಜೊತೆಗೆ ನಮ್ಮದು ಕ್ಲೋಸ್ ಆಗಿ ನಿಲ್ಲಾಗಿರುತ್ತೆ. ನಿಲ್ಲಾದಾಗ ನಾವು ಮತ್ತೆ ಸಾಲ ಬೇಕು, ನಮ್ಮ ಭವಿಷ್ಯ ಕಟ್ಕೊಳ್ಳೋದಕ್ಕೆ ಆ ಹೆಣ್ಮಕ್ಳು ಎಲ್ಲ ಮತ್ತೆ ನಾವು ಸಾಲಕ್ಕೆ ಹೋಗ್ತೀವಿ ಕೇಳೋದಕ್ಕೆ ಹೋದಾಗ ಅವ್ರೇನು ಹೇಳ್ತಾರೆ ಅಂದರೆ ಮತ್ತೆ ನೆಕ್ಸ್ಟ್ ತಿಂಗಳು ಕೊಡ್ತೀವಿ, ಇನ್ನೊಂದು ತಿಂಗಳು ಕೊಡ್ತೀವಿ ಅಂತ ಸಾಧನೆ ಮಾಡ್ಕೊತ ಈಗ 1 ವರ್ಷದಿಂದ ಬಂದುಬಿಟ್ಟಿದ್ದಾರೆ. ಬುಕ್ ಇಲ್ಲ, ಎಲ್ಲ ಬುಕ್ಕು ಜೋಚಾಕಿವ್ನಿ. ಕಂಪ್ಲೀಟ್ ಕೊಟ್ಟಿದ್ವಿ, ದೂರು ಕೊಟ್ಟಿದ್ವಿ, ಏನು ಕ್ರಮ ಆಗಿಲ್ಲ. ಇಲ್ಲಿ ಕೂಡ ನಾವು ಸ್ಟೇಷನಲ್ಲಿ ಗ್ರಾಮಾಂತರ ಪೊಲೀಸ್ ಸ್ಟೇಷನಲ್ಲಿ ದೂರು ಕೊಟ್ಟಿದ್ವಿ. ಅಂದಮೇಲೆ ಇಂಥ ಬುಕ್ಸ್ ರೈಟಿಂಗಲ್ಲಿ ಎಲ್ಲ ಸೈನ್ ಡೈರೆಕ್ಟ್ಗೆಲ್ಲ ಕೊಟ್ಟಿದ್ವಿ. ಈಗ ಹೆಣ್ಮಕ್ಳಲ್ಲಿ ನಾವು ಇದುವರೆಗೂ ಅಧ್ಯಕ್ಷ ಕೆಲಸ ಮಾಡ್ಕೊಂಡು ಬಂದಿದ್ವಿ. 2021ರಲ್ಲಿ ಮಹಿಳಾ ಸಂಘಕ್ಕೆ ಬ್ಯಾಂಕ್ ಮುಂದೆ ಹೋರಾಟ ಮಾಡ್ತಾ ಇದ್ರೆ ಅವ್ರಿಗೆ ಸಾಲ ಕೊಡ್ತೀವಿ ಅಂತೇಳಿ ಪ್ರತಿ ಸಂಘದಿಂದ 50,000 ಸಾಲ ತಗೊಂಡಿದ್ದಾರೆ. ನಮ್ಮಲ್ಲಿ ಸಿ ಒ ಅಂತೇಳಿ ವಿಜಯಕುಮಾರ್ ಇದ್ದರು, ವಿಜಯಕುಮಾರ್ ಅಂತೇಳಿ ಸಿ ಒ ಇದ್ದರು. ಆವಾಗ 116 ಸಂಘದ್ದು 116 ಸಂಘ ಲಿಸ್ಟ್ ತಂದಿದ್ವಿ. 116 ಸಂಘದ್ದು 50,000 ಹಂಗೆ ಇವತ್ತು ತಗೊಂಡು ಡಿ ಸಿ ಸಿ ಬ್ಯಾಂಕ್ ಅದು ದುಡ್ಡು ಕಟ್ಟಿಲ್ಲ. ಇತ್ತು ನಾವು ಡಿ ಸಿ ಸಿ ಬ್ಯಾಂಕ್ ಮುಂದೆ ಕೂತಿದ್ವಿ, ಅವ್ರಿಗೆ ಸಂಬಂಧ ಇಲ್ಲ. ಆ್ಯಕ್ಚುಲಿ ದುಡ್ಡು ಸೊಸೈಟಿಯಲ್ಲಿ ತಗೊಂಡವನೇ, ಅವನು ಅಲ್ಲಿ ತಗೊಂಡು ಬ್ಯಾಂಕ್ ಕಟ್ಟಿಲ್ಲ. ಡಿ ಸಿ ಸಿ ಬ್ಯಾಂಕ್ ಕಟ್ಟಿದ್ದೀರಿ, ಇವತ್ತು ನಮ್ಮದು ಡೆಲ್ಲಿ ಹೋಗ್ತಾ ಇಲ್ಲ. ಅವನೇನು ಮಾಡಿದರೆ ಜೋಬ್ಗೆ ಹಾಕ್ಕೊಂಡವನೇ. ಜೋಬ್ಗೆ ಹಾಕ್ಕೊಂಡು 1,35,00,000 FIR ಆಗಿದೆ, ಕೇಸ್ ಇದೆ. ಇಲ್ಲಿ 61 ಎನ್ಕ್ವೈರಿ ನಡೆದಿದೆ. ನನ್ನ ಕಡೆ ಕೇಸ್ ಇತ್ತು, ಅಟೆಂಡ್ ಮಾಡಿದ್ವಿ. AR ಸಾಹೇಬ್ ಇರ್ತಾವೆ. ಆಮೇಲೆ ಚಾರ್ಜ್ ಶೀಟ್ ಹಾಕೋದಕ್ಕೆ ಪೊಲೀಸ್ನವರು ಕರೆದಿದ್ರು, ಅಲ್ಲಿ ಹೋಗೆಲ್ಲ ಸ್ಟೇಟ್ಮೆಂಟು ಕೊಟ್ಟಿದ್ವಿ. 1,35,00,000 ಈ ಮಹಿಳಾ ಸಂಘದ ದುಡ್ಡನ್ನು ಗುಣ ಮಾಡಿದ್ದಾನೆ.